ಮಳೆಗಾಲ ಕೂಡ ಕರಾವಳಿ ಭಾಗದ ತಗ್ಗು ಪ್ರದೇಶದ ಜನರಿಗೆ ಒಂದಷ್ಟು ಸಂಕಷ್ಟವನ್ನ ತಂದೊಡ್ತದೆ. ಈ ಬಾರಿಯ ಮಳೆಗಾಲ ಕೂಡ ಕಾಪು ತಾಲೂಕಿನ ತೆಂಕ ಎರ್ಮಾಳ್ ನಿವಾಸಿಗಳಿಗೆ ಆ ಸಂಕಷ್ಟದಿಂದ ದೂರ ಹೋಗೋದಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಕಾಮಿನಿ ನದಿ ಹರಿತದೆ. ಈ ನದಿ ಹೂಳು ತುಂಬಿರೋದ್ರಿಂದ ಸಾಕಷ್ಟು ಪ್ರದೇಶದಲ್ಲಿ ನೆರೆ ನೀರು ಆವರಿಸಿರುವಂತದ್ದು. ಸತತವಾಗಿ ಮಳೆ ಸುರಿದ್ರೆ ಈ ಭಾಗದಲ್ಲಿ ನೀರು ಕಟ್ಟಿಕೊಳ್ತದೆ. ಎಲ್ಲಿಗೂ ಕೂಡ ನೀರು ಹೋಗದೆ ಎಲ್ಲಿ ಭೂಪ್ರದೇಶ ಇದೆ, ಎಲ್ಲಿ ಮನೆಗಳಿದೆ ಅಲ್ಲೆಲ್ಲ ಆವರಿಸಿಕೊಳ್ತದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಕಳೆದ 2 ದಿನಗಳಲ್ಲಿ ಸುರಿದ ಭಾರಿ ಮಳೆಯ ಪರಿಣಾಮದಿಂದಾಗಿ ಈ ಭಾಗದಲ್ಲಿ ನೆರೆ ನಿಂತಿರುವಂತದ್ದು. ಇದೆಲ್ಲವೂ ಕೂಡ ಗದ್ದೆ ಮತ್ತು ಸೈಟ್ಗಳಿರುವಂತಹ ಪ್ರದೇಶ. ಆದ್ರೆ ಸದ್ಯಕ್ಕೆ ಇದು ನದಿಯಾಗಿ ಪರಿವರ್ತನೆ ಆಗಿದೆ. ಇದೇ ನಮ್ಮ ಕಣ್ಮುಂದೆ ನಾವು ಗಮನಿಸಬಹುದು. ಮನೆಗಳು ಕೂಡ ಇರುವಂತದ್ದು. ಇಲ್ಲೊಂದು ಮನೆಯನ್ನ ಗಮನಿಸಿದೆ. ಇನ್ನೇನು ನೀರು ಇನ್ನು ಸ್ವಲ್ಪ ಮಟ್ಟ ಏರಿಕೆ ಆದ್ರೆ ಮನೆ ಮುಳುಗಡೆ ಆಗುವಂತ ಸ್ಥಿತಿ ಇರುವಂತದ್ದು. ಯಾಕಂದ್ರೆ ಆ ಮನೆಯಲ್ಲಿ ವಾಸವಾಗಿರುವವರು ಅಲ್ಲಿ ವಾಸವಾಗಿರೋದಕ್ಕೂ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ ಮನೆ ಬಾಗಿಲಿನವರೆಗೆ ನೀರು ಸದ್ಯಕ್ಕೆ ನುಗ್ಗಿರುವಂತದ್ದು. ಹೀಗೆ ಮಳೆ ಮುಂದುವರೆದ್ರೆ ಅವರ ಮನೆ ಕೂಡ ಮುಳುಗಡೆ ಆಗ್ತದೆ. ಈಗ ಸದ್ಯಕ್ಕೆ ನಾವು ಗಮನಿಸಬಹುದು. ಇಲ್ಲೆಲ್ಲವೂ ಪುಟ್ಟದಾಗಿ ಮನೆ ಮಾಡಿಕೊಂಡಿದ್ದವರು ತುಂಬಾ ಆತಂಕದ ಜೊತೆ ಭಯದ ಜೊತೆ ದಿನ ಕಳೆಯುವಂತ ಸ್ಥಿತಿ ಇರುವಂತದ್ದು. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಭಾಗದ ಜನ ಬೇಡಿಕೆ ಇಟ್ಟರು ಕೂಡ ಯಾರೂ ಕೂಡ ಈ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಗಮನಾರ್ಹವಾಗಿರುವಂತ ವಿಷಯ. ಸದ್ಯಕ್ಕೆ ನಾವು ಈ ಮನೆಯವರನ್ನ ಮಾತಾಡಿಸುವ ಯಾವ ರೀತಿಯ ಪರಿಸ್ಥಿತಿ ಮಳೆಗಾಲದಲ್ಲಿ ಎದುರಿಸ್ತಾರೆ ಅಂತ. ಮೇಡಮ್, ಇದು ಪ್ರತಿ ವರ್ಷ ಈ ರೀತಿ ಆಗ್ತದೆ, ಹೇಗೆ ಇಲ್ಲಿ ಏನ್ ಕತೆ ಅಂತ? ಹೌದು, ಪ್ರತಿ ವರ್ಷ ಆಗ್ತದೆ. ಇಲ್ಲಿ ಒಳಗೆ ನೀರು ಬರ್ತದೆ. ಮನೆ ಒಳಗೆಲ್ಲ ಬರ್ತದೆ ನೀರು? ನೀರು ಬರ್ತದೆ. ಅಡಿಗೆ ಮಾಡ್ಲಿಕ್ಕೆ ಏನಾಗುದಿಲ್ಲ, ಅಲ್ಲಿ ಎಲ್ಲ ತುಂಬಿದೆ. ಈ ಗೋಡೆ ಎಲ್ಲ ಕುಸಿತದೆ ಅಂತ ಭಯ ಇಲ್ವಾ? ಅಂದ್ರೆ ನೀರು ಹೀಗೆ ನಿಂತ್ರೆ ಎಷ್ಟೆಲ್ಲ ದಿನ ನಿಲ್ತದೆ ನೀರು? ಎಲ್ಲ ಹೋಗಿದೆ ಒಳಗೆ ಎಲ್ಲ. ಪ್ರತಿ ವರ್ಷ ಕೂಡ ಹೀಗೆ ಆಗ್ತದ? ಯಾರು ಬಂದಿಲ್ವಾ? ಯಾರು ಬಂದಿಲ್ವಾ ನಿಮ್ಗೆ ಕೇಳಲಿಕ್ಕೆ? ಇಲ್ಲ, ಬರ್ಲಿಲ್ಲ ಯಾರು ಕೂಡ. ಯಾರು ಇಲ್ಲ? ಇಲ್ಲ. ಅಂದ್ರೆ ನಿಮ್ಗೆ ಏನು ಸಮಸ್ಯೆ ಅಂತ ಯಾರು ಕೇಳಲಿಲ್ವಾ ಬಂದು? ಈ ಮನೆಯವರು ಹೇಳ್ತಾರೆ ನೋಡಿ, ಯಾರು ಕೂಡ ಮತ್ತೆ ಬೆನ್ನು ನೋವು, ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದ್ ಕಡೆಯಿಂದ ಆರೋಗ್ಯದ ಸಮಸ್ಯೆ ಇದೆ, ಒಂದ್ ಕಡೆಯಿಂದ ಬಡತನ ಇದೆ. ಆದ್ರೂ ಕೂಡ ನಮ್ಮ ಕಷ್ಟವನ್ನ ಕೇಳಲಿಕ್ಕೆ ಯಾರು ಬರೋದಿಲ್ಲ. ಯಾಕಂದ್ರೆ ಈ ಮನೆಯನ್ನ ಬಿಟ್ಟು ನಾವು ಬೇರೆ ಕಡೆಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಈ ಮನೆಯವರು ಹೇಳ್ತಾ ಇದ್ದಾರೆ. ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆದ್ರೆ ಇವರ ಕಷ್ಟವನ್ನು ಪರಿಹಾರ ಮಾಡ್ಬೇಕಾದ್ರೆ, ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಾದ್ರೆ ಕಾಮಿನಿ ನದಿಯ ಹೂಳನ್ನ ಎತ್ತುವ ಮೂಲಕ ನೆರೆ ನೀರು ಈ ಭಾಗಕ್ಕೆ ಆವರಿಸದಂತೆ ಮಾಡಬೇಕು. ಆ ಕಡೆಗೆ ಸರ್ಕಾರ ಗಮನ ಹರಿಸಿ, ಜಿಲ್ಲಾಡಳಿತ ಇರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು, ಈ ಕಡೆಗೆ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಈ ಭಾಗದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಮಳೆಗಾಲ ಕೂಡ ಕರಾವಳಿ ಭಾಗದ ತಗ್ಗು ಪ್ರದೇಶದ ಜನರಿಗೆ ಒಂದಷ್ಟು ಸಂಕಷ್ಟವನ್ನ ತಂದೊಡ್ತದೆ. ಈ ಬಾರಿಯ ಮಳೆಗಾಲ ಕೂಡ ಕಾಪು ತಾಲೂಕಿನ ತೆಂಕ ಎರ್ಮಾಳ್ ನಿವಾಸಿಗಳಿಗೆ ಆ ಸಂಕಷ್ಟದಿಂದ ದೂರ ಹೋಗೋದಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಕಾಮಿನಿ ನದಿ ಹರಿತದೆ. ಈ ನದಿ ಹೂಳು ತುಂಬಿರೋದ್ರಿಂದ ಸಾಕಷ್ಟು ಪ್ರದೇಶದಲ್ಲಿ ನೆರೆ ನೀರು ಆವರಿಸಿರುವಂತದ್ದು. ಸತತವಾಗಿ ಮಳೆ ಸುರಿದ್ರೆ ಈ ಭಾಗದಲ್ಲಿ ನೀರು ಕಟ್ಟಿಕೊಳ್ತದೆ. ಎಲ್ಲಿಗೂ ಕೂಡ ನೀರು ಹೋಗದೆ ಎಲ್ಲಿ ಭೂಪ್ರದೇಶ ಇದೆ, ಎಲ್ಲಿ ಮನೆಗಳಿದೆ ಅಲ್ಲೆಲ್ಲ ಆವರಿಸಿಕೊಳ್ತದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಕಳೆದ 2 ದಿನಗಳಲ್ಲಿ ಸುರಿದ ಭಾರಿ ಮಳೆಯ ಪರಿಣಾಮದಿಂದಾಗಿ ಈ ಭಾಗದಲ್ಲಿ ನೆರೆ ನಿಂತಿರುವಂತದ್ದು. ಇದೆಲ್ಲವೂ ಕೂಡ ಗದ್ದೆ ಮತ್ತು ಸೈಟ್ಗಳಿರುವಂತಹ ಪ್ರದೇಶ. ಆದ್ರೆ ಸದ್ಯಕ್ಕೆ ಇದು ನದಿಯಾಗಿ ಪರಿವರ್ತನೆ ಆಗಿದೆ. ಇದೇ ನಮ್ಮ ಕಣ್ಮುಂದೆ ನಾವು ಗಮನಿಸಬಹುದು. ಮನೆಗಳು ಕೂಡ ಇರುವಂತದ್ದು. ಇಲ್ಲೊಂದು ಮನೆಯನ್ನ ಗಮನಿಸಿದೆ. ಇನ್ನೇನು ನೀರು ಇನ್ನು ಸ್ವಲ್ಪ ಮಟ್ಟ ಏರಿಕೆ ಆದ್ರೆ ಮನೆ ಮುಳುಗಡೆ ಆಗುವಂತ ಸ್ಥಿತಿ ಇರುವಂತದ್ದು. ಯಾಕಂದ್ರೆ ಆ ಮನೆಯಲ್ಲಿ ವಾಸವಾಗಿರುವವರು ಅಲ್ಲಿ ವಾಸವಾಗಿರೋದಕ್ಕೂ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ ಮನೆ ಬಾಗಿಲಿನವರೆಗೆ ನೀರು ಸದ್ಯಕ್ಕೆ ನುಗ್ಗಿರುವಂತದ್ದು. ಹೀಗೆ ಮಳೆ ಮುಂದುವರೆದ್ರೆ ಅವರ ಮನೆ ಕೂಡ ಮುಳುಗಡೆ ಆಗ್ತದೆ. ಈಗ ಸದ್ಯಕ್ಕೆ ನಾವು ಗಮನಿಸಬಹುದು. ಇಲ್ಲೆಲ್ಲವೂ ಪುಟ್ಟದಾಗಿ ಮನೆ ಮಾಡಿಕೊಂಡಿದ್ದವರು ತುಂಬಾ ಆತಂಕದ ಜೊತೆ ಭಯದ ಜೊತೆ ದಿನ ಕಳೆಯುವಂತ ಸ್ಥಿತಿ ಇರುವಂತದ್ದು. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಭಾಗದ ಜನ ಬೇಡಿಕೆ ಇಟ್ಟರು ಕೂಡ ಯಾರೂ ಕೂಡ ಈ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಗಮನಾರ್ಹವಾಗಿರುವಂತ ವಿಷಯ. ಸದ್ಯಕ್ಕೆ ನಾವು ಈ ಮನೆಯವರನ್ನ ಮಾತಾಡಿಸುವ ಯಾವ ರೀತಿಯ ಪರಿಸ್ಥಿತಿ ಮಳೆಗಾಲದಲ್ಲಿ ಎದುರಿಸ್ತಾರೆ ಅಂತ. ಮೇಡಮ್, ಇದು ಪ್ರತಿ ವರ್ಷ ಈ ರೀತಿ ಆಗ್ತದೆ, ಹೇಗೆ ಇಲ್ಲಿ ಏನ್ ಕತೆ ಅಂತ? ಹೌದು, ಪ್ರತಿ ವರ್ಷ ಆಗ್ತದೆ. ಇಲ್ಲಿ ಒಳಗೆ ನೀರು ಬರ್ತದೆ.
ಮನೆ ಒಳಗೆಲ್ಲ ಬರ್ತದೆ ನೀರು? ಹಾ, ನೀರು ಬರ್ತದೆ. ಹಾ, ಅಡಿಗೆ ಮಾಡ್ಲಿಕ್ಕೆ ಏನಾಗುದಿಲ್ಲ, ಹಾ, ಅಲ್ಲಿ ಎಲ್ಲ ತುಂಬಿದೆ. ಹಾ. ಈ ಗೋಡೆ ಎಲ್ಲ ಕುಸಿತದೆ ಅಂತ ಭಯ ಇಲ್ವಾ? ಅಂದ್ರೆ ನೀರು ಹೀಗೆ ನಿಂತ್ರೆ ಎಷ್ಟೆಲ್ಲ ದಿನ ನಿಲ್ತದೆ ನೀರು? ಎಲ್ಲ ಹೋಗಿದೆ ಒಳಗೆ ಎಲ್ಲ. ಹಾ. ಹ್ಮ್. ಪ್ರತಿ ವರ್ಷ ಕೂಡ ಹೀಗೆ ಆಗ್ತದ? ಹಾ, ಯಾರು ಬಂದಿಲ್ವಾ? ಎಂತ ಮಾತಾಡುದು? ಯಾರು ಬಂದಿಲ್ವಾ ನಿಮ್ಗೆ ಕೇಳಲಿಕ್ಕೆ ಏನಾದ್ರು? ಇಲ್ಲ ಬರ್ಲಿಲ್ಲ ಯಾರು ಕೂಡ. ಯಾರು ಇಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಏನು ಸಮಸ್ಯೆ ಅಂತ ಯಾರು ಕೇಳಲಿಲ್ವಾ ಬಂದು? ಇಲ್ಲ. ಈ ಮನೆಯವರು ಹೇಳ್ತಾರೆ ನೋಡಿ, ಯಾರು ಕೂಡ ನೋವು ಮತ್ತೆ ಬೆನ್ನು ನೋವು, ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾ. ಒಂದ್ ಕಡೆಯಿಂದ ಆರೋಗ್ಯದ ಸಮಸ್ಯೆ ಇದೆ, ಒಂದ್ ಕಡೆಯಿಂದ ಬಡತನ ಇದೆ. ಆದ್ರೂ ಕೂಡ ನಮ್ಮ ಕಷ್ಟವನ್ನ ಕೇಳಲಿಕ್ಕೆ ಯಾರು ಬರೋದಿಲ್ಲ. ಯಾಕಂದ್ರೆ ಈ ಮನೆಯನ್ನ ಬಿಟ್ಟು ನಾವು ಬೇರೆ ಕಡೆಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಈ ಮನೆಯವರು ಹೇಳ್ತಾ ಇದ್ದಾರೆ. ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆದ್ರೆ ಇವರ ಕಷ್ಟವನ್ನು ಪರಿಹಾರ ಮಾಡ್ಬೇಕಾದ್ರೆ, ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಾದ್ರೆ ಕಾಮಿನಿ ನದಿಯ ಹೂಳನ್ನ ಎತ್ತುವ ಮೂಲಕ ನೆರೆ ನೀರು ಈ ಭಾಗಕ್ಕೆ ಆವರಿಸದಂತೆ ಮಾಡಬೇಕು. ಆ ಕಡೆಗೆ ಸರ್ಕಾರ ಗಮನ ಹರಿಸಿ, ಜಿಲ್ಲಾಡಳಿತ ಇರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು, ಈ ಕಡೆಗೆ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಈ ಭಾಗದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಮಳೆಗಾಲ ಕೂಡ ಕರಾವಳಿ ಭಾಗದ ತಗ್ಗು ಪ್ರದೇಶದ ಜನರಿಗೆ ಒಂದಷ್ಟು ಸಂಕಷ್ಟವನ್ನ ತಂದೊಡ್ತದೆ. ಈ ಬಾರಿಯ ಮಳೆಗಾಲ ಕೂಡ ಕಾಪು ತಾಲೂಕಿನ ತೆಂಕ ಯರಮಾಲ್ ನಿವಾಸಿಗಳಿಗೆ ಆ ಸಂಕಷ್ಟದಿಂದ ದೂರ ಹೋಗೋದಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಕಾಮಿನಿ ನದಿ ಹರಿತದೆ. ಈ ನದಿ ಹೂಳು ತುಂಬಿರೋದ್ರಿಂದ ಸಾಕಷ್ಟು ಪ್ರದೇಶದಲ್ಲಿ ನೆರೆ ನೀರು ಆವರಿಸಿರುವಂತದ್ದು. ಸತತವಾಗಿ ಮಳೆ ಸುರಿದ್ರೆ ಈ ಭಾಗದಲ್ಲಿ ನೀರು ಕಟ್ಟಿಕೊಳ್ತದೆ. ಎಲ್ಲಿಗೂ ಕೂಡ ನೀರು ಹೋಗದೆ ಎಲ್ಲಿ ಭೂಪ್ರದೇಶ ಇದೆ, ಎಲ್ಲಿ ಮನೆಗಳಿದೆ, ಅಲ್ಲೆಲ್ಲ ಆವರಿಸಿಕೊಳ್ತದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಕಳೆದ 2 ದಿನಗಳಲ್ಲಿ ಸುರಿದ ಭಾರೀ ಮಳೆಯ ಪರಿಣಾಮದಿಂದಾಗಿ ಈ ಭಾಗದಲ್ಲಿ ನೆರೆ ನಿಂತಿರುವಂತದ್ದು. ಇದೆಲ್ಲವೂ ಕೂಡ ಗದ್ದೆ ಮತ್ತು ಸೈಟ್ಗಳಿರುವಂತಹ ಪ್ರದೇಶ. ಆದ್ರೆ ಸದ್ಯಕ್ಕೆ ಇದು ನದಿಯಾಗಿ ಪರಿವರ್ತನೆ ಆಗಿದೆ. ಇದೇ ನಮ್ಮ ಕಣ್ಮುಂದೆ ನಾವು ಗಮನಿಸಬಹುದು. ಮನೆಗಳು ಕೂಡ ಇರುವಂತದ್ದು. ಇಲ್ಲೊಂದು ಮನೆಯನ್ನ ಗಮನಿಸಿದೆ, ಇನ್ನೇನು ನೀರು ಇನ್ನು ಸ್ವಲ್ಪ ಮಟ್ಟ ಏರಿಕೆ ಆದ್ರೆ ಮನೆ ಮುಳುಗಡೆ ಆಗುವಂತ ಸ್ಥಿತಿ ಇರುವಂತದ್ದು. ಯಾಕಂದ್ರೆ ಆ ಮನೆಯಲ್ಲಿ ವಾಸವಾಗಿರುವವರು ಅಲ್ಲಿ ವಾಸವಾಗಿರೋದಕ್ಕೂ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ ಮನೆ ಬಾಗಿಲಿನವರೆಗೆ ನೀರು ಸದ್ಯಕ್ಕೆ ನುಗ್ಗಿರುವಂತದ್ದು. ಹೀಗೆ ಮಳೆ ಮುಂದುವರೆದ್ರೆ ಅವರ ಮನೆ ಕೂಡ ಮುಳುಗಡೆ ಆಗ್ತದೆ. ಈಗ ಸದ್ಯಕ್ಕೆ ನಾವು ಗಮನಿಸಬಹುದು, ಇಲ್ಲೆಲ್ಲವೂ ಪುಟ್ಟದಾಗಿ ಮನೆ ಮಾಡಿಕೊಂಡಿದ್ದವರು ತುಂಬಾ ಆತಂಕದ ಜೊತೆ, ಭಯದ ಜೊತೆ ದಿನ ಕಳೆಯುವಂತ ಸ್ಥಿತಿ ಇರುವಂತದ್ದು. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಭಾಗದ ಜನ ಬೇಡಿಕೆ ಇಟ್ಟರು ಕೂಡ ಯಾರೂ ಕೂಡ ಈ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಗಮನಾರ್ಹವಾಗಿರುವಂತ ವಿಷಯ. ಸದ್ಯಕ್ಕೆ ನಾವು ಈ ಮನೆಯವರನ್ನ ಮಾತಾಡಿಸುವ ಯಾವ ರೀತಿಯ ಪರಿಸ್ಥಿತಿ ಮಳೆಗಾಲದಲ್ಲಿ ಎದುರಿಸ್ತಾರೆ ಅಂತ. ಮೇಡಮ್, ಇದು ಪ್ರತಿ ವರ್ಷ ಈ ರೀತಿ ಆಗ್ತದೆ, ಹೇಗೆ ಇಲ್ಲಿ ಏನ್ ಕತೆ ಅಂತ? ಹೌದು, ಪ್ರತಿ ವರ್ಷ ಆಗ್ತದೆ. ಇಲ್ಲಿ ಒಳಗೆ ನೀರು ಬರ್ತದೆ. ಮನೆ ಒಳಗೆಲ್ಲ ಬರ್ತದೆ ನೀರು? ನೀರು ಬರ್ತದೆ. ಅಡಿಗೆ ಮಾಡ್ಲಿಕ್ಕೆ ಏನಾಗುದಿಲ್ಲ, ಅಲ್ಲಿ ಎಲ್ಲ ತುಂಬಿದೆ. ಈ ಗೋಡೆ ಎಲ್ಲ ಕುಸಿತದೆ ಅಂತ ಭಯ ಇಲ್ವಾ? ಅಂದ್ರೆ ನೀರು ಹೀಗೆ ನಿಂತ್ರೆ ಎಷ್ಟೆಲ್ಲ ದಿನ ನಿಲ್ತದೆ ನೀರು? ಎಲ್ಲ ಹೋಗಿದೆ ಒಳಗೆ ಎಲ್ಲ. ಪ್ರತಿ ವರ್ಷ ಕೂಡ ಹೀಗೆ ಆಗ್ತದ? ಯಾರು ಬಂದಿಲ್ವಾ? ಎಂತ ಮಾತಾಡುದು? ಯಾರು ಬಂದಿಲ್ವಾ ನಿಮ್ಗೆ ಕೇಳಲಿಕ್ಕೆ ಏನಾದ್ರು? ಇಲ್ಲ ಬರ್ಲಿಲ್ಲ ಯಾರು ಕೂಡ. ಯಾರು ಇಲ್ಲ. ಇಲ್ಲ. ಅಂದ್ರೆ ನಿಮ್ಗೆ ಏನು ಸಮಸ್ಯೆ ಅಂತ ಯಾರು ಕೇಳಲಿಲ್ವಾ ಬಂದು? ಇಲ್ಲ. ಈ ಮನೆಯವರು ಹೇಳ್ತಾರೆ ನೋಡಿ, ಯಾರು ಕೂಡ ನೋವು ಮತ್ತೆ ಬೆನ್ನು ನೋವು, ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದ್ ಕಡೆಯಿಂದ ಆರೋಗ್ಯದ ಸಮಸ್ಯೆ ಇದೆ, ಒಂದ್ ಕಡೆಯಿಂದ ಬಡತನ ಇದೆ. ಆದ್ರೂ ಕೂಡ ನಮ್ಮ ಕಷ್ಟವನ್ನ ಕೇಳಲಿಕ್ಕೆ ಯಾರು ಬರೋದಿಲ್ಲ. ಯಾಕಂದ್ರೆ ಈ ಮನೆಯನ್ನ ಬಿಟ್ಟು ನಾವು ಬೇರೆ ಕಡೆಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಈ ಮನೆಯವರು ಹೇಳ್ತಾ ಇದ್ದಾರೆ. ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆದ್ರೆ ಇವರ ಕಷ್ಟವನ್ನು ಪರಿಹಾರ ಮಾಡ್ಬೇಕಾದ್ರೆ, ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಾದ್ರೆ ಕಾಮಿನಿ ನದಿಯ ಹೂಳನ್ನ ಎತ್ತುವ ಮೂಲಕ ನೆರೆ ನೀರು ಈ ಭಾಗಕ್ಕೆ ಆವರಿಸದಂತೆ ಮಾಡಬೇಕು. ಆ ಕಡೆಗೆ ಸರ್ಕಾರ ಗಮನ ಹರಿಸಿ, ಜಿಲ್ಲಾಡಳಿತ ಇರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು, ಈ ಕಡೆಗೆ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಈ ಭಾಗದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.